ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಟಿಪ್ ತೊಗೊಂಬಂದಿದ್ದೀನಿ. ಏನಪ್ಪ ಅದು ಅಂದರೆ, ಬಟ್ಟೆಗೆ ಆಯಿಲ್ ಸ್ಟೈನ್ ಆದರೆ ಯಾವ ಥರ ಮನೆಯಲ್ಲೇ ರಿಮೂವ್ ಮಾಡೋದು ಅಂತ. ಎಲ್ಲ ಥರ ಬಟ್ಟೆಗೂ, ಅದರಲ್ಲೂ ರೇಷ್ಮೆ ಸೀರೆಗಳಿಗೆ ಇದೇ ಮೆಥಡಲ್ಲೇ ಮಾಡೋದು. ಬನ್ನಿ ನೋಡೋಣ ಹೇಗಂತ. ನನ್ನ ಸ್ಯಾರೀಸ್ಗಾಗಲಿ ಡ್ರೆಸ್ಸಸ್ಗಾಗಲಿ ಯಾವುದಕ್ಕೂ ಆ ಥರ ಆಯಿಲ್ ಕಲೆ ಆಗಿಲ್ಲ. ನಾನು ಬೇರೆ ಸಪ್ರೇಟಾಗಿ ಒಂದು ಬಟ್ಟೆಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಅದು ಯಾವ ಥರ ರಿಮೂವ್ ಮಾಡೋದು ಆಯಿಲ್ ಸ್ಟೈನು ಅಂತ. ನೋಡಿ, ಇದು ಸಿಲ್ಕ್ ಟೈಪ್ ಇರೋ ಕ್ಲಾತೆ ತೊಗೊಂಡಿದ್ದೀನಿ. ನಾನು ಕುಕ್ಕಿಂಗ್ ಆಯಿಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಕ್ಲಾತ್ ಮೇಲೆ ಆಯಿಲ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಇವಾಗಲೇ ಆಯಿಲ್ ಹಾಕಿ ಸಿಲ್ಕ್ ಸ್ಯಾರೀಸ್ಗೆ ಏನಾದರೂ ಈ ಥರ ಹಾಕ್ಬಿಟ್ರೆ ಶಾಂಪೂ ಹಾಕಿ ವಾಶ್ ಮಾಡೋದು ಮತ್ತು ಏನೇನೋ ಡಿಟರ್ಜೆಂಟ್ ಹಾಕಿ ವಾಶ್ ಮಾಡೋದು ಎಲ್ಲ ಮಾಡ್ತೀವಲ್ವ, ಅದು ಪ್ಯೂರ್ ಸಿಲ್ಕ್ ಆದರೆ ಅದೆಲ್ಲ ಕಲರ್ ಬಿಟ್ಕೊಂಡ್ಬಿಡುತ್ತೆ, ಫೇಡ್ ಆಗಿಬಿಡುತ್ತೆ ಬೇಗ. ನಾರ್ಮಲ್ ಕ್ಲಾತ್ ಆದರೆ ನಾವು ನಾರ್ಮಲಾಗಿ ವಾಶ್ ಮಾಡಿ ಹಾಕ್ಬೋದು. ಈ ಥರ ಸಿಲ್ಕ್ ಸ್ಯಾರೀಸ್ಗೆ ಏನಾದರೂ ಆದರೆ ನೋಡಿ, ಈ ಥರ ಸ್ಟೈನ್ ನಾವು ರಿಮೂವ್ ಮಾಡ್ಬೋದು. ನೋಡಿ, ಇದು ನಾನು ಸಿಲ್ಕ್ ಥರ ಇರೋ ಕ್ಲಾತೆ ತೊಗೊಂಡಿದ್ದೀನಿ. ಅದಕ್ಕೆ ಕುಕ್ಕಿಂಗ್ ಆಯಿಲೇ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅದು ಆಯಿಲ್ ಹೇಳ್ಬೇಕಾ, 1 ಡ್ರಾಪ್ ಅಷ್ಟು ಹಾಕಿದ್ರು ಎಷ್ಟೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ವಾ. ನೋಡಿ, ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೋಡಿ, ಹಾಕಿ ಅದನ್ನೆಲ್ಲ ನೋಡಿ ಆವಾಗಲೇ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡ್ತು, ಕ್ಲಾತ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡ್ತು. ನೋಡಿ, ಈಗ ನಾನು ಫೇಸ್ ಪೌಡ್ರ್ ತೊಗೊಂಡಿದ್ದೀನಿ. ಯಾವುದಾದ್ರು ತೊಗೊಳ್ಳಿ, ಯಾವ್ದು ಯೂಸ್ ಮಾಡ್ತೀರೋ ಅದು ತೊಗೊಳ್ಳಿ. ನಾವು ನಾರ್ಮಲಾಗಿ ಪಾನ್ಸೇ, ಅದಕ್ಕೆ ನಾನು ಪಾನ್ಸ್ ಪೌಡ್ರೇ ತೊಗೊತಾ ಇದ್ದೀನಿ. ಈ ಪೌಡರನ್ನು ಈ ಆಯಿಲ್ ಕಲೆ ಆಗಿದೆಯಲ್ಲ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿ, ಸ್ವಲ್ಪ ಜಾಸ್ತಿನೇ ಹಾಕಿ ಪೌಡರ್ನ. ನೋಡಿ, ಈ ಥರ ಎಲ್ಲ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಸ್ವಲ್ಪ ತಿಕ್ಕಾಗೆ ಹಾಕಬೇಕು, ಯಾಕೆಂದರೆ ಅದು ಆಯಿಲೆಲ್ಲ ಅಬ್ಸರ್ವ್, ಆ ಪೌಡ್ರು ಅದರಲ್ಲಿರೋ ಆಯಿಲ್ ಫುಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಫೇಸ್ ಪೌಡರ್ ಹಾಕಿ ನೋಡಿ, ಕೈಯಲ್ಲೆಲ್ಲ ಈ ಥರ ಅದಕ್ಕೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆ ಬಟ್ಟೆಗೆಲ್ಲ ಈ ಥರ ಉಜ್ಕೊಬೇಕಾಗುತ್ತೆ. ಹಾಗೆ ಹಾಕ್ಬಿಟ್ಬಿಟ್ರೆ ಆಗಲ್ಲ, ಬಟ್ಟೆ ಅದು ಒಳಗಡೆ ಅದು ಹೋಲ್ಸ್ ಇರುತ್ತಲ್ವ, ಅದರೊಳಗಡೆ ಎಲ್ಲ ಹೋಗೋ ಥರ ನೋಡಿ ನಾವು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ ಪೌಡರನ್ನು. ನೋಡಿ, ಈ ಥರ ಎಲ್ಲ ಪ್ರೆಸ್ ಮಾಡಿ 1-2 ನಿಮಿಷ ಇದೇ ಥರ ಪ್ರೆಸ್ ಮಾಡಬೇಕಾಗುತ್ತೆ. ಪೌಡರ್ ಹಾಕಾದ್ಮೇಲೆ ಬಟ್ಟೆ ಮೇಲೆ, ಅಂದರೆ ಈ ಥರ ಬಟ್ಟೆ ಮೇಲೆ ಪೌಡ್ರ್ ಹಾಕಿ ಕೈಯಲ್ಲಿ ಚೆನ್ನಾಗಿ ಉಜ್ಜಬೇಕು, ಅದು ಇಟ್ಕೊಳ್ಳೋ ಥರ. ಉಜ್ಜಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಬೇಕು. ಟಿಶ್ಯೂ ಪೇಪರ್ ತೊಗೊಂಡು ಟಿಶ್ಯೂ ಕೆಳಗಡೆ, ಬಟ್ಟೆ ಕೆಳಗಡೆ ಇಡಬೇಕಾಗುತ್ತೆ, ಕೆಳಗಡೆ ಸೈಡ್ ಇಡಬೇಕಾಗುತ್ತೆ. ನೋಡಿ, ಹಿಂದ್ಗಡೆ ಸೈಡು ನೋಡಿ, ಹಿಂದ್ಗಡೆನೂ ಆಗಿದೆಯಲ್ವಾ. ಎಷ್ಟು ಇನ್ನು ಆಯಿಲ್ ಹೇಳ್ಬೇಕಾ, ಸ್ವಲ್ಪ 1 ಡ್ರಾಪ್ ಇದ್ದರೂ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ, ಈಗ ಕೆಳಗಡೆ ಸೈಡು ಟಿಶ್ಯೂ ಹಾಕಿ ಇಡಬೇಕಾಗುತ್ತೆ. ನೋಡಿ, ಎಷ್ಟೊಂದು ಆಯಿಲ್ ಇದೆ ಅಂತ ಆಲ್ರೆಡಿ ಅರ್ಧ ಅಬ್ಸರ್ವ್ ಮಾಡ್ಕೊಂಬಿಡ್ತಿದ್ದು. ಕೆಳಗಡೆ ಈಗ ಟಿಶ್ಯೂ ಹಾಕಿದ್ದೀನಿ, ಅದು ಕೆಳಗಡೆ ಇರೋದನ್ನು ಅದು ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಟಿಶ್ಯೂ ಇಟ್ಟಾದಮೇಲೆ ಇದ್ರ ಮೇಲೆ ಏನಾದರೂ ಒಂದು ವೆಯ್ಟಾಗಿರೋವಂಥದ್ದು, ಸ್ವಲ್ಪ 1 kg ಅಥವಾ 2 kg ಅಷ್ಟು ವೆಯ್ಟ್ ಇರೋವಂಥದ್ದು ಏನಾದರೂ ಒಂದು ಥಿಂಗ್ಸ್ ಇಡಬೇಕಾಗುತ್ತೆ. ಏನಾದರೂ ಸರಿ, ಮನೇಲಿ ಮನೇಲಿರೋಂಥ ಬಾಕ್ಸ್, ಏನಾದರೂ ದಿನಸಿ ಹಾಕಿಟ್ಟಿರೋಂಥ ಬಾಕ್ಸು ಏನಾದರೂ ಸರಿ. ನೋಡಿ, ನಾನು ಬೇಳೆ ಬಾಕ್ಸ್ ಇಡ್ತಾಯಿದ್ದೀನಿ. ಸಾಕು, ಇದು 1.5 kg ಆಗೋಷ್ಟಿದೆ. ಇದು ಇಟ್ಟರೆ ಸಾಕು. ಇದು ಇಟ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಡಿ. ಟೈಮ್ ಇದ್ದರೆ ಒಂದು 10 ನಿಮಿಷನೇ ಬಿಡಿ, ಏನೂ ಆಗೋಲ್ಲ. ಈ ವೆಯ್ಟ್ ಇಟ್ಟಾಗ ಅದೆಲ್ಲ ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕೆಳಗಡೆ ಟಿಶ್ಯೂ ಇಟ್ಟಿದ್ದೀವಿ, ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇಟ್ಟಿದ್ದೀವಿ. ಅದಕ್ಕೆ ಆ ವೆಯ್ಟ್ಗೆ ಎಲ್ಲ ಅದು ಟಿಶ್ಯೂ ಮತ್ತು ಫೇಸ್ ಪೌಡರ್ ಎಲ್ಲ ಆಯಿಲ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಒಂದು 5-10 ನಿಮಿಷ ಬಿಟ್ಟಾದಮೇಲೆ ಬಾಕ್ಸ್ ತೆಗೆದ್ಬಿಡಿ. ನಾನು 5 ನಿಮಿಷ ಇಟ್ಟಿದ್ದೆ. 5 ನಿಮಿಷ ಇಟ್ಟು ಈಗ ಬಾಕ್ಸ್ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಈಗ ಬಾಕ್ಸ್ ತೆಗೆದಾದ್ಮೇಲೆ ಟೂತ್ ಪೇಸ್ಟ್ ತೊಗೊಬೇಕಾಗುತ್ತೆ. ಯಾವುದಾದ್ರೂ ಒಂದು ಓಲ್ಡ್, ಅಂದರೆ ನಾವು ಯೂಸ್ ಮಾಡಿ ಬಿಸಾಕಿರ್ತೀವಿ, ಅಂದರೆ ಸೈಡ್ಗೆ ಹಾಕಿರ್ತೀವಲ್ವ ಟೂತ್ ಪೇಸ್ಟ್ ತೊಗೊಂಡು ಇದರಲ್ಲೆಲ್ಲ ಚೆನ್ನಾಗಿ ನೋಡಿ ಈ ಥರ ಉಜ್ಜಬೇಕಾಗುತ್ತೆ, ಬ್ರಷ್ ಮಾಡಬೇಕಾಗುತ್ತೆ. ಅದು ಸೈಡಲ್ಲಿರೋ ಪೌಡ್ರೆಲ್ಲ ಅದ್ರ ಮೇಲೆ ಹೇಳ್ಕೊಂಡು ನೋಡಿ ಈ ಥರ ಉಜ್ಜಿದ್ರೆ ಆಯಿತು. ಆಯಿಲ್ ನೋಡಿ ಎಲ್ಲ ವೆಟ್ ಹೆಂಗೆ ಕಾಣ್ತಿದೆ ಅಂತ. ಫೇಸ್ ಪೌಡ್ರ್ ನೋಡಿ, ಎಲ್ಲ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆಯಲ್ಲ, ಅದೆಲ್ಲ ನೋಡಿ ಒಂಥರ ವೆಟ್ ಆಗಿದೆ ಪೌಡ್ರೆಲ್ಲ. ನೋಡಿ, ಕ್ಲೀನಾಗಿ ಹೊರ್ಟೋಗುತ್ತೆ. ಆಯಿಲ್ ಕಲೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. 100% ಅಲ್ಲ, 101% ಇದು ತುಂಬಾ ವರ್ಕ್ ಆಗುತ್ತೆ ಈ ಮೆಥಡು. ಯಾವ ಕ್ಲಾತ್ಗೆ ಆಗಲಿ ಇದೇ ಮೆಥಡೇ ಮಾಡ್ಬೋದು. ತುಂಬಾ ಬೇಗ ಆಗೋಂಥ ಕೆಲಸ ಇದು. ಡ್ರೈ ಕ್ಲೀನ್ ಕೂಡ ಅವಶ್ಯಕತೆಯೇ ಇಲ್ಲ. ನೋಡಿ, ಬ್ರಷಲ್ಲಿ ಸ್ವಲ್ಪ ಇನ್ನೂ ಇದ್ದರೆ ನೋಡಿ, ಆ ಥರ ಪೌಡ್ರೆಲ್ಲ ತೊಗೊಂಡು ಈ ಥರ ಬ್ರಷ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಬ್ರಷ್ ಮಾಡಬೇಕು, ಯಾಕೆಂದರೆ ಆ ಹೋಲ್ಸಲ್ಲಿರೋ ಪೌಡ್ರೆಲ್ಲ ಸೇರ್ಕೊಂಡಿರುತ್ತಲ್ವ ಕ್ಲಾತಲ್ಲಿ, ಅದೆಲ್ಲ ಬರೋ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಬೇಕು. ಎಲ್ಲ ಪ್ರೆಸ್ ಮಾಡಿದ್ದಾದಮೇಲೆ ಆ ಪೌಡ್ರೆಲ್ಲ ಸ್ವಲ್ಪ ಆಚೆ ಹಾಕ್ಬಿಡ್ಬೇಕಾಗುತ್ತೆ, ಒಂದು ಸೈಡ್ಗೆ ಹಾಕ್ಬಿಡ್ಬೇಕು ಪೌಡ್ರೆಲ್ಲ. ಈ ಥರ ಕ್ಲಾತ್ ಬ್ರಷ್ ಆದಮೇಲೆ ಬ್ರಷ್ ಮಾಡಿದ್ದಾಯಿತು. ಈಗ ನಾನು ಪೌಡ್ರನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಅದನ್ನು ಒಂದು ಸೈಡ್ಗೆ ಹಾಕ್ಬಿಡ್ಬೇಕು.
ನೋಡಿ ಎಲ್ಲ ಸೈಡ್ಗೆ ಹಾಕಾಯಿತು. ಈಗ ಒಂದು ಟಿಶ್ಯೂ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ವೆಟ್ ಥರ ಮಾಡ್ಕೊಂಡಿದ್ದೀನಿ. ವೆಟ್ ಮಾಡಿಕೊಂಡು ಅದರಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ ಪೌಡ್ರೆಲ್ಲ ತೆಗಿತಾ ಇದ್ದೀನಿ ಟಿಶ್ಯೂ ಅಲ್ಲಿ. 1-2 ಟೈಮ್ ಈ ಥರ ತೆಗಿಬೇಕಾಗುತ್ತೆ. ಪೌಡ್ರೆಲ್ಲ ಕ್ಲೀನಾಗಿ ಹೋಗೋವರೆಗೂ ಟಿಶ್ಯೂ ಪೇಪರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ವೆಟ್ ಇದ್ದಾಗ ವೈಟ್ ಆಗಿರೋದೆಲ್ಲ ಫುಲ್ ತೆಗಿಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ತೆಗ್ದಿದ್ದೀನಿ. ಒಂದು ಸಾರಿ ತೆಗೆದೆ, ಇನ್ನೊಂದು ಸಾರಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೂ ಇರಬಾರ್ದು ಪೌಡ್ರ್, ಆ ಥರ ತೆಗಿಬೇಕಾಗುತ್ತೆ. 1-2 ಸಾರಿ ಎಲ್ಲ 3 ಸಾರಿ ಆದರೂ ತೆಗಿಬೇಕಾಗುತ್ತೆ. ನೋಡಿ ನಾನು ಕ್ಲೀನಾಗಿ ರಿಮೂವ್ ಮಾಡಿದ್ದೀನಿ. ಹಾಕಿರೋ ಪೌಡ್ರೆಲ್ಲ ಅದು ವೈಟ್ನೆಸ್ ಎಲ್ಲ ಹೋಗಿದೆ, ವೈಟಾಗಿ ಕಾಣ್ತಾ ಇರೋದೆಲ್ಲ ಹೋಗಿದೆ. ಈಗ ಇದ್ರ ಮೇಲೆ ನಾವು ಯಾವಾಗಲೂ ಯೂಸ್ ಮಾಡೋ ಅಂಥ ಹ್ಯಾಂಡ್ ವಾಶ್ ಯಾವುದಾದ್ರೂ ಸರಿ, ನೀವು ಮನೇಲಿ ಯೂಸ್ ಮಾಡೋ ಅಂಥ ಹ್ಯಾಂಡ್ ವಾಶ್ 1-2 ಡ್ರಾಪಷ್ಟು ಹಾಕಬೇಕಾಗುತ್ತೆ. ಹ್ಯಾಂಡ್ ವಾಶ್ ಆಗ್ಬೋದು ಅಥವಾ ಸ್ಯಾನಿಟೈಸರ್ ಆಗ್ಬೋದು. ಇದೆರಡನ್ನು ಯೂಸ್ ಮಾಡಿ ತೆಗಿಬೋದು. ಶಾಂಪೂ ಎಲ್ಲ ಹಾಕಿದ್ರೆ ನೀರಲ್ಲಿ ವಾಶ್ ಮಾಡೋದು ಅದೆಲ್ಲ ತುಂಬಾ ರಿಸ್ಕು. ಹಾಗೆ ಸಿಲ್ಕ್ ಸ್ಯಾರೀಸ್ಗೆಲ್ಲ ಮಾಡೋಕ್ಕೋದ್ರೆ ಅದೆಲ್ಲ ಕಲ್ಲರ್ ಬಿಟ್ಕೊಂಡ್ಬಿಡುತ್ತೆ. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದು ಬೆಸ್ಟೋ ಅದು ಬೆಸ್ಟೋ ಅಂತ. ನಾನು ಹ್ಯಾಂಡ್ ವಾಶ್ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ತುಂಬ ಹಾಕೋ ಅವಶ್ಯಕತೆ ಏನೂ ಇಲ್ಲ. ನೋಡಿ ಸಾಕಿಷ್ಟು, ನಾನು ಒಂದು 5-6 ಡ್ರಾಪಷ್ಟು ಹಾಕಿದ್ದೀನಿ, ಸಾಕೀಗ. ಈಗ ಟಿಶ್ಯೂ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ, ವೆಟ್ ಥರ ಮಾಡ್ಕೊಂಡಿದ್ದೀನಿ. ಟಿಶ್ಯೂ ನೆನೆಸ್ಕೊಂಡು ಬಟ್ಟೆ ಮೇಲೆ ನೋಡಿ ಈ ಥರ ಉಜ್ಜಬೇಕಾಗುತ್ತೆ. ಆ ಟಿಶ್ಯೂ ಎಲ್ಲ ಮತ್ತೆ ಅದು ಹ್ಯಾಂಡ್ ವಾಶ್ ಆಗಲಿ ಅಥವಾ ಸ್ಯಾನಿಟೈಸರ್ ಆಗಲಿ ಹಾಕಿರ್ತೀರಲ್ವ, ಅದನ್ನು ಎಲ್ಲ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಎಣ್ಣೆ ಕರೆನೂ ಹೋಗುತ್ತೆ, ಆ ಎಣ್ಣೆ ಕಲೆನೂ ಹೋಗಿರುತ್ತೆ, ನೀಟಾಗಿ ಹೋಗುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಒಂದು ಸಾರಿ ಎಲ್ಲ ಒಂದು 3-4 ಸಾರಿ ಈ ಥರ ಮಾಡಿದ್ರೆ ಆಯಿತು. ಟಿಶ್ಯೂ ಅದು ನೆನೆಸ್ಕೊಂಡು ಉಜ್ಕೊಬೇಕಾಗುತ್ತೆ. ನೀರು ಹಾಕ್ಕೊಂಡು ನೆನೆಸ್ಕೊಂಡು ನೀಟಾಗಿ ಉಜ್ಕೊಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ಒಂದು ಸಾರಿ ಒರೆಸ್ದೆ, ಮತ್ತು ಇನ್ನೊಂದು ಸಾರಿ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಟಿಶ್ಯೂನ ವೆಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ನೆನೆಸ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡೋದು ಅಥವಾ ಉಜ್ಕೊಳ್ಳೋದು ಮಾಡಬೇಕಾಗುತ್ತೆ. ನೀಟಾಗಿ ಹೋಗುತ್ತೆ. ಬೇಕಿದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ನಾನು ಆವಾಗಲೇ ಹೇಳ್ದಂಗೆ 100% ಅಲ್ಲ, 101% ಇದು ವರ್ಕ್ ಆಗುತ್ತೆ. ಯಾವುದೇ ಥರ ಸ್ಯಾರೀಸ್ಗೆ ಈ ಥರ ಎಣ್ಣೆ ಕಲೆ ಆದರೂ ಮನೆಯಲ್ಲೇ ರಿಮೂವ್ ಮಾಡ್ಕೊಬೋದು. ನಾವು ಡ್ರೈ ಕ್ಲೀನ್ ಕೊಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಏನೂ ಇಲ್ಲ. ಈ ಥರ ಮಾಡಿದ್ರೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೊಬೋದು. ನೋಡಿ ಎಣ್ಣೆ ಕಲೆ ಕಾಣ್ತಾನೆ ಇಲ್ಲ, ಎಣ್ಣೆ ಕಲೆ ಎಲ್ಲಿದೆ ಅಂತಲೇ ಕಾಣ್ತಾನೆ ಇಲ್ಲ. ನೋಡಿ ಈ ಸರಿ ಈ ಥರ ಒಂದು 2-3 ಸಾರಿ ಟಿಶ್ಯೂ ಅಲ್ಲಿ ಈ ಥರ ಮಾಡ್ಕೊಬೇಕಾಗುತ್ತೆ. ಅದು ಸ್ಯಾನಿಟೈಸರ್ ಆಗಲಿ ಅಥವಾ ಹ್ಯಾಂಡ್ ವಾಶ್ ಆಗಲಿ ಹಾಕಿರ್ತೀರಲ್ವ, ಅದು ಹೋಗೋವರೆಗೂ 1-2 ಟೈಮ್ಸ್ ಅಥವಾ 3 ಟೈಮ್ಸ್ ಈ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ ನನ್ನ ಆಯಿತು, ಕ್ಲೀನ್ ಆಯಿತು. ಒಂದು ಸ್ವಲ್ಪನೂ ಅದು ಕಾಣ್ತಾ ಇಲ್ಲ, ಎಣ್ಣೆ ಎಲ್ಲಿ ಹಾಕಿದೆ ಅಂತಲೇ ಸ್ವಲ್ಪನೂ ಕಾಣ್ತಿಲ್ಲ. ನೀವು ನೋಡ್ತಿರ್ಬೋದು, ಕಾಣ್ತಿದೆ ಅಲ್ವಾ. ಟಿಶ್ಯೂಲ್ಲಿ ಕ್ಲೀನ್ ಮಾಡಾದಮೇಲೆ ನೋಡಿ ಒಂದು ಕಾಟನ್ ಕ್ಲಾತ್ ತೊಗೊಂಡು ಅದರಲ್ಲಿ ಈ ಥರ ಎಲ್ಲ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ನೋಡಿ ಈ ಥರ ಎಲ್ಲ ಉಜ್ಜಬೇಕಾಗುತ್ತೆ. ನೋಡಿ ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆಲ್ಲ ಉಜ್ಜಾದ್ಮೇಲೆ ನಾವು ಡ್ರೈಯರಿಂದ ಸ್ವಲ್ಪ ಡ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಕಾಣ್ತಾನೆ ಇಲ್ಲ ನಿಜವಾಗ್ಲೂ. ಈಗ ಡ್ರೈಯರ್, ನಮ್ಮ ಮನೇಲಿ ಏರ್ ಡ್ರೈಯರ್ ಇರುತ್ತಲ್ವ, ಅದರಿಂದ ಸ್ವಲ್ಪ ಎಲ್ಲ ಡ್ರೈ ಮಾಡ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ಅಥವಾ ಒಂದು 3-4 ನಿಮಿಷ ಡ್ರೈ ಮಾಡಿದ್ರೆ ಆಯಿತು. ಮತ್ತು ಬಿಸಿಲಿಗೆ ಹಾಕೋ ಅವಶ್ಯಕತೆಯೂ ಇರಲ್ಲ. ಹಾಗೆ ಎಣ್ಣೆ ಕಲೆನೂ ಸ್ವಲ್ಪನೂ ಇಲ್ದಂಗೆ ಹೋಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಆಯಿಲ್ ಶೈನ್ನ ರಿಮೂವ್ ಮಾಡೋದು ಮನೆಯಲ್ಲೇ ಅಂತ. ನಿಮಗೆಲ್ಲ ಇಷ್ಟ ಆಗಿದೆ ಇದು ಟಿಪ್ಸು ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.